ವಿಡಿಸಿ ವರ್ಧಾ ಡ್ಯಾನ್ಸ್ ಕಂಪನಿ ಅಂತ ನಮ್ದು ಡ್ಯಾನ್ಸ್ ಕ್ಲಾಸ್ ಇದೆ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಅಲ್ಲಿ ಗೇಟ್ ನಂಬರ್ 1. ಲೈಕ್ ಕೋರಿಯೋಗ್ರಫೀಸ್ ಮಾಡ್ತೀವಿ, ಸಂಗೀತ್ಗೆ, ಈವೆಂಟ್ಸ್ ಗೆ, ವಾಟ್ ಕೈಂಡ್ ಆಫ್ ಕೋರಿಯೋಗ್ರಫಿ, ಎಲ್ಲಾ ಕೈಂಡ್ ಆಫ್ ಕೋರಿಯೋಗ್ರಫೀಸ್ ಸಮ್ಮರ್ ಕ್ಯಾಂಪ್, ಫ್ರೀ ಸಮ್ಮರ್ ಕ್ಯಾಂಪ್ ಇದೆ. ವಾಟ್ ಫ್ರೀ ಸಮ್ಮರ್ ಕ್ಯಾಂಪ್? ಸೊ ಹಿಪ್ ಹಿಪ್ ಯಾರೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಕಾಂಪೌಂಡ್ ಅಲ್ಲೇ ಇರುವಂತ ವರ್ಧಾ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ ಮಜಾ ಮಸ್ತಿ ಮಾಡಿ. ಹೌದಾ? ಎಲ್ಲರೂ ಬಂದು ಜಾಯ್ನ್ ಆಗಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. 3 4 5 6 7 8 1 2 3 4 5 6 7 8. Next, ready again. Ready? 5 6 7 8 1 2 3 4 5 6 7 8 1 2 3 4. Ready? Shall we do it in the song? Louder. ಸೊ ಯೂಟ್ಯೂಬ್ ಯಾರು ನೋಡಲ್ಲ, ಎಲ್ಲರೂ ನೋಡ್ತೀರಾ? 2 step. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಶೇಷವಾಗಿರುವಂಥ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ. ಈ ವಿಡಿಯೋ ಫುಲ್ ಅಂದರೆ ವ್ಲಾಗ್ ಫುಲ್ ಕಂಪ್ಲೀಟ್ ಡ್ಯಾನ್ಸ್. ಸೊ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ. ಪುಟಾಣಿ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ನೀವೆಲ್ಲರೂ ಕೂಡ ಈ ವ್ಲಾಗಲ್ಲಿ ನೋಡಿ ಎಂಜಾಯ್ ಮಾಡಿ. ಮತ್ತು ಸಾಕಷ್ಟು ವ್ಲಾಗ್ಸ್ಗಳನ್ನೆಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತಗೋತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಕೀಪ್ ವಾಚಿಂಗ್ ಮೈ. ಯಾರ್ಯಾರೆಲ್ಲ ನನ್ನ ಹಳೆ ವೀಡಿಯೋಸ್ಗಳನ್ನು ನೋಡಿಲ್ಲ ಅವರು ಮಿಸ್ ಮಾಡ್ದಲೇ ಹಳೆ ವೀಡಿಯೋಸ್ಗಳನ್ನು ಕೂಡ ನೋಡಿ ಕನೆಕ್ಟ್ ಆಗ್ತೀರಾ ನನ್ನ ವ್ಲಾಗಿಗೆ ಅಂತ ಹೇಳ್ತೀನಿ. ಸಾಕಷ್ಟು ಹೊಸ ವ್ಲಾಗ್ ಒಟ್ಟಿಗೆ ಬರ್ತಿರ್ತೀನಿ ಅಂತ ಹೇಳ್ತಾ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದ್ರೆ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ನಮಸ್ಕಾರ ನಿತ್ಯ ಅವರು. ಸೊ ಇವತ್ತು ನಾವು ಬಂದಿರೋದು ಡ್ಯಾನ್ಸ್ ಕ್ಲಾಸ್. ಸೊ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಕಾಂಪೌಂಡ್ ಒಳಗಡೆ ಇರುವಂತ ಒಂದು ಡ್ಯಾನ್ಸ್ ಕ್ಲಾಸ್ ಬಂದಿದ್ವಿ. ಡ್ಯಾನ್ಸ್ ಕ್ಲಾಸ್ ಹೆಸರು ಮತ್ತೆ ಯಾರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಹೋಗ್ತಾರೆ ಅಲ್ವಾ? ಸೊ ನಿಮ್ ಇಂಟ್ರೊಡಕ್ಷನ್ ಜನರಿಗೆ ಕೊಡಿ. Hi, this is Nitya from VDC ವರ್ಧಾ ಡ್ಯಾನ್ಸ್ ಕಂಪನಿ ಅಂತ ನಮ್ದು ಡ್ಯಾನ್ಸ್ ಕ್ಲಾಸ್ ಇದೆ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಅಲ್ಲಿ ಗೇಟ್ ನಂಬರ್ 1 ಹತ್ರ. So we will teach all kind of dance, ಎಲ್ಲ like every style. ವೆಸ್ಟರ್ನ್ ಅಲ್ಲಿ ವೆಸ್ಟರ್ನ್, ಹಿಪ್ ಹಾಪ್, ಸೆಮಿ ಕ್ಲಾಸಿಕಲ್, ಮತ್ತೆ ಕಂಟೆಂಪ್ರವರಿ, ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೈಲ್ಸ್ ನ ನಾವು ಕಲಿಸ್ತಾ ಇರ್ತೀವಿ. ಲೈಕ್ ಕೋರಿಯೋಗ್ರಫೀಸ್ ಮಾಡ್ತೀವಿ, ಸಂಗೀತ್ಗೆ, ಈವೆಂಟ್ಸ್ ಗೆ, ವಾಟ್ ಕೈಂಡ್ ಆಫ್ ಕೋರಿಯೋಗ್ರಫಿ, ಎಲ್ಲಾ ಕೈಂಡ್ ಆಫ್ ಕೋರಿಯೋಗ್ರಫೀಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಕ್ಲಾಸಸ್ ಆಲ್ಸೋ ಇಸ್ ದೇರ್ ಟು ಅಡಲ್ಟ್ಸ್, ಕಿಡ್ಸ್, ಎಲ್ಲರಿಗೂ ಇದೆ. ನೋ ಏಜ್ ಲಿಮಿಟೆಡ್, ಎವ್ರಿಬಡಿ ಕ್ಯಾನ್ ಜಾಯಿನ್. ಸೂಪರ್ ಅಲ್ವಾ? ಸೊ ಟೈಮಿಂಗ್ಸ್ ಹೇಗಿರುತ್ತೆ? ಮಾರ್ನಿಂಗ್ ಬ್ಯಾಚ್ ಬರ್ಬೇಕಾ ಅಥವಾ ಈವ್ನಿಂಗ್? ಯಾವ ತರ? ಲೈಕ್ ಈವ್ನಿಂಗ್, ಯಾಕಂದ್ರೆ ಮಕ್ಳು ಎಲ್ಲ ಸ್ಕೂಲ್ಗೆ ಹೋಗ್ತಾರೆ, ಮತ್ತೆ ಪೇರೆಂಟ್ಸ್ ಎಲ್ಲ ವರ್ಕ್ ಮಾಡಕ್ಕೆ ಟೈಮ್ ಸಿಗಲ್ಲ. ಸೊ ಈವ್ನಿಂಗ್ ಟೈಮ್ ಅಲ್ಲಿ ಲೈಕ್ ವಿ ಹ್ಯಾವ್ ಕಿಡ್ಸ್ ಬ್ಯಾಚ್ ಅಂತ 5 to 6 ಇದೆ, 6 to 7 ಇದೆ, 7 to 8 ಅಡಲ್ಟ್ಸ್ ಬ್ಯಾಚ್ ಇದೆ. ಸೊ ವಿ ಹ್ಯಾವ್ 2 ಬ್ಯಾಚ್ ಫಾರ್ ಕಿಡ್ಸ್, 5 to 6, 6 to 7, 7 to 8 and 8 to 9 ವಿ ಹ್ಯಾವ್ ಅಡಲ್ಟ್ಸ್ ಬ್ಯಾಚ್. ಓಕೆ, ಸೂಪರ್. ಸೊ ಇವಾಗ ಸಮ್ಮರ್ ಕ್ಯಾಂಪ್ ಹತ್ರ ಕಂಡಕ್ಟ್ ಮಾಡ್ತೀರಾ ನೀವು? ಹಾ, ಆಕ್ಚುಲಿ ಸಮ್ಮರ್ ಕ್ಯಾಂಪ್ ಇಲ್ಲೇ ನಡೆಯೋದ್ರಿಂದ ನಾವು ಸಪರೇಟ್ ಆಗಿ ಯಾವ ಸಮ್ಮರ್ ಕ್ಯಾಂಪ್ ಮಾಡ್ತಿಲ್ಲ. ಸೊ ನಮ್ ನಾಗರಾಜ್ ಸರ್ ಸಮ್ಮರ್ ಕ್ಯಾಂಪ್ ಮಾಡ್ತಿರೋದ್ರಿಂದ ಅವ್ರ ಜೊತೆನೆ ನಾವು ಇನ್ಕ್ಲೂಡ್ ಆಗಿ ಮಾಡ್ತೀವಿ. ಓಕೆ, ಹೇಗಿದೆ ಸಮ್ಮರ್ ಕ್ಯಾಂಪ್? ಕಾಸ್ಟ್ ವೈಸ್ ಎಲ್ಲ ಹೇಗಿದೆ? ಆಕ್ಚುಲಿ ಸಮ್ಮರ್ ಕ್ಯಾಂಪ್ ಫ್ರೀ ಸಮ್ಮರ್ ಕ್ಯಾಂಪ್ ಇದೆ. ವಾಟ್ ಫ್ರೀ ಸಮ್ಮರ್ ಕ್ಯಾಂಪ್? ಹೇಗೆ? ಸೊ ಲಾಸ್ಟ್ ಇಯರ್ ಕೂಡ ನಾನು ಕೇಳ್ಪಟ್ಟೆ ಫ್ರೀ ಸಮ್ಮರ್ ಕ್ಯಾಂಪ್ ಇತ್ತು ಅಂತ. ಸೊ ಈ ಇಯರ್ ಕೂಡ ನಡೆಸ್ತಿದ್ದಾರೆ. ಸೊ ಹೇಗೆ ಅನ್ಸುತ್ತೆ? ಎಷ್ಟು ಜನ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಜಾಯ್ನ್ ಆಗ್ತಿದ್ದಾರೆ? ಮೋರ್ ದನ್ 500+ ಸ್ಟೂಡೆಂಟ್ಸ್ ಇದ್ದಾರೆ. ಎವ್ರಿಬಡಿ ಕಿಡ್ಸ್ ಇಂದ ಲೈಕ್ ವಿ ಹ್ಯಾವ್ ಏಜ್ ಲಿಮಿಟ್ ಟಿಲ್ 15, 5 to 15 ಇಯರ್ಸ್ ತನಕ ಏಜ್ ಲಿಮಿಟೆಡ್ ಇದೆ. ಸೊ ಅವ್ರಿಗಂತ ಡ್ಯಾನ್ಸ್ ಇದೆ, ಕರಾಟೆ ಇದೆ, ಯೋಗ ಇದೆ, ಮತ್ತೆ ಆಲ್ ಸ್ಟೈಲ್ಸ್. ಅದೇ ನಾವು ಹೇಳ್ತೀವಲ್ಲ, ಒಂದೊಂದು ಸ್ಟೈಲ್ಸ್ ಇರೋದ್ರಿಂದ ಒಂದೊಂದು ಕೊರಿಯೋಗ್ರಾಫರ್ ಇದ್ದಾರೆ ಒಂದೊಂದು ಸ್ಟೈಲ್ಸ್ ನ ಹೇಳ್ಕೊಡಕ್ಕೆ. ಸೊ ವಿ ಹ್ಯಾವ್ ಟೀಮ್ ವಾಯ್ಸ್ ನಾವು ಕೊರಿಯೋಗ್ರಫಿ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಸೊ ನಿತ್ಯ ಅವರು ಇವಾಗ ಅಷ್ಟೇ ಅಲ್ಲ, ಸೊ ನನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಕೂಡ ಬಂದಿದ್ದಾರೆ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಥರ್ಡ್ ವ್ಲಾಗ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಸೊ ಅವಾಗ್ಲೂ ಕೂಡ ಸಮ್ಮರ್ ಕ್ಯಾಂಪ್ ಆತರ ಎಲ್ಲ ನಡೀತಿತ್ತು ಅವಾಗಿಂದ. ಸೊ ನಿತ್ಯ ಅವ್ರಿಗೆ ಗೊತ್ತು ನನಗೆ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಸೊ ನಾನು ಕೂಡ ಅವಾಗ ಫುಲ್ ಮಾಡ್ತಿರ್ತಾರೆ. ಸೊ ನೋಡೋಣ ಯಾವ ಟೈಮ್ ಬರುತ್ತೆ, ನಾನು ಕೂಡ ಜಾಯಿನ್ ಆಗ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಮಕ್ಕಳಿಗೆ ಹೇಗೆಲ್ಲ ಟೀಚ್ ಮಾಡ್ತಾರೆ ಇನ್ನು ಸಾಕಷ್ಟು ನಾವು ನಿಮ್ಗೆ ನೀವು ನೋಡಬಹುದು. ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅಷ್ಟೇ ಅಲ್ಲ, ಇವಾಗ ಡ್ಯಾನ್ಸ್ ಅನ್ನೋದು ಅಲ್ವಾ?
ಸೊ ಡ್ಯಾನ್ಸ್ ಅಂತಂದ್ರೆ ಏನಕ್ಕೆ ಇಂಪಾರ್ಟೆಂಟ್? ಸೊ ಒಂದಷ್ಟು ಜನಕ್ಕೆ ಡ್ಯಾನ್ಸ್ ಸುಮ್ನೆ ಬಾಡಿ ಮೂವ್ಮೆಂಟ್ಸ್ ಈ ತರ ಎಲ್ಲ ಇರುತ್ತೆ ಅಲ್ವಾ, ಬೈ ಡ್ಯಾನ್ಸ್ ಮಾಡ್ಬೇಕು ಹೀಗೆಲ್ಲ ಇರುತ್ತೆ. ಸೊ ನೀವ್ ಹೇಗ್ ಸ್ಟಾರ್ಟ್ ಮಾಡ್ತೀರಾ ಡ್ಯಾನ್ಸ್ ನ? ಆಕ್ಚುಲಿ ಡ್ಯಾನ್ಸ್ ಅನ್ನೋದು ಕೆಲವೊಬ್ರಿಗೆ ಏನ್ ಮಾಡೋದು, ಫ್ರೀ ಟೈಮ್ ಅಲ್ಲಿ ಮಕ್ಳನ್ನ ಕರ್ಕೊಂಡ್ ಬಂದು ಹಾಕೋಣ ಅಂತ ಹಾಕ್ತಾರೆ. ಸ್ವಲ್ಪ ಜನ ಇಂಟ್ರೆಸ್ಟ್ ಪ್ಯಾಷನ್ ಇಂದ ಮಾಡಕ್ಕೆ ಮಾಡ್ತಿರ್ತಾರೆ. ಸೊ ವಿ ಹ್ಯಾವ್, ನಾವು ಏನಕ್ಕಂದ್ರೆ ನಮ್ ಡ್ಯಾನ್ಸ್ ನ ಅವ್ರ ಮಕ್ಳಿಂದಾನು ಎಲ್ಲಾರು ಕಲ್ತ್ಕೊಂಡು, ಲೈಕ್ ವಿ ಹ್ಯಾವ್ ಟು ಏನ್ ಹೇಳೋದಂದ್ರೆ ಎಲ್ಲಾರು ಕಲ್ತ್ಕೋಬೇಕಂತ ಒಂದು ಗುಡ್ ಚಾನ್ಸ್ ಕೊಡಿಸ್ತಾ ಇದೀವಿ, ಎಲ್ಲಾರ್ಗು ಹೇಳ್ಕೊಡ್ತಾ ಇದೀವಿ. ಓಕೆ, ಸೊ ಡ್ಯಾನ್ಸ್ ಇಂದ ಇನ್ನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಡ್ಯಾನ್ಸ್ ಇಂದ ಏನ್ ಗೊತ್ತಾ, ಆಕ್ಚುಲಿ ಮಕ್ಳು ಓದಿ ಅವ್ರಿಗೆ ಒಂದು ಲೈಕ್ ಮೈಂಡ್ ರಿಲ್ಯಾಕ್ಸ್ ಇರ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಅವರು ಸೇರ್ಸ್ತಾರೆ ಪೇರೆಂಟ್ಸ್. ಬಟ್ ಅವ್ರು ಲರ್ನ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅಡಲ್ಟ್ಸ್ ಆಫೀಸ್ಗೆ ಹೋಗೋರು ಬೆಳಗ್ಗೆಯಿಂದ ಕೆಲಸ ಮಾಡಿ ಈವ್ನಿಂಗ್ ಬರುವಾಗ ಲೈಕ್ ದೇ ವಿಲ್ ಎಕ್ಸ್ಪೆಕ್ಟ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಅಂತ. ಅವಾಗ ಅವ್ರಿಗಂತ ನಾವು ಸ್ಪೆಷಲಿ ಅದೇ ಹೇಳ್ತೀವಲ್ಲ, ಅಡಲ್ಟ್ಸ್ ಬ್ಯಾಚ್ ಇರೋದ್ರಿಂದ ಮೆನಿ ಪೀಪಲ್ಸ್ ದೇ ವಿಲ್ ಕಮ್ ಅಂಡ್ ಎಂಜಾಯ್ ಮಾಡ್ತಾರೆ. ಲೈಕ್ ಸಾಂಗ್ಸ್ ಗೆ ವೈಬ್ ಮಾಡೋದು, ಲೈಕ್ ಅವ್ರು ಒಂಥರ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಡ್ಯಾನ್ಸರೇ ಗೊತ್ತಿರಲ್ಲ, ಬೇಸಿಕ್ಸ್ ಇಂದ ಕಲ್ತ್ಕೋಬೇಕು, ಎಲ್ಲೋ ಒಂದ್ ಮಾಡ್ಬೇಕಂತ ಮಾಡಕ್ ಬಂತ. ಓಕೆ, ಸೂಪರ್. ಅಂದ್ರೆ ಏನ್ ಹೇಳ್ತೀರಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಸ್ತಿ, ಅಷ್ಟೆಲ್ಲ ಯಾವ್ದೇ ಕೆಲಸದಾಗಿರ್ಲಿ ಕುತ್ಕೊಂಡು ಕೆಲಸ ಮಾಡೋದೇ ಜಾಸ್ತಿ. ಸೊ ಸಮ್ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು. ಅಷ್ಟೆಲ್ಲ ಸ್ಟ್ರೆಸ್ ಬಸ್ಟರ್ ಅಂತ ಕೂಡ ನಾ ಹೇಳ್ತೀನಿ. ಎನಿ ಆಕ್ಟಿವಿಟಿ, ಡ್ರಾಯಿಂಗ್, ಕಲರಿಂಗ್, ಅಥ್ಲೆಟಿಕ್ಸ್, ಎನಿ ಫಿಸಿಕಲ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ ಕೂಡ ಕಲರಿಂಗ್, ಡ್ರಾಯಿಂಗ್ ಅಲ್ಲೂ ಕೂಡ ಸ್ಟ್ರೆಸ್ ಬಸ್ ಮಾಡುತ್ತೆ. ಅದೇ ಡ್ಯಾನ್ಸ್ ಅಂತ ಅಂದ್ರೆ ಬರೀ ಡ್ಯಾನ್ಸ್ ಅಷ್ಟೇ, ಸ್ಟೆಪ್ಸ್ ಅಷ್ಟೇ ಅಲ್ಲ, ಆ ಮ್ಯೂಸಿಕ್, ಜಸ್ಟ್ ಮ್ಯೂಸಿಕ್ ಕೇಳಿಸ್ಕೊಂಡೆ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮ್ಯೂಸಿಕ್ ಜೊತೆ ಸ್ಟೆಪ್ಸ್ ಎಲ್ಲ ಹಾಕಿ ಇನ್ನು ಫ್ರೀ ಆಗುತ್ತೆ, ಫಿಸಿಕಲಿ ಕೂಡ ಮೂವ್ಮೆಂಟ್ಸ್ ಎಲ್ಲ ಫ್ರೀ ಆಗುತ್ತೆ, ಬಾಡಿ ಫ್ರೀ ಆಗುತ್ತೆ, ಪ್ಲಸ್ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗತ್ತೆ ಅಲ್ವಾ? ಓಕೆ, ಬನ್ನಿ ಇಲ್ಲಿರೋ ಪುಟ್ಟ ಮಕ್ಳನ್ನ ಮಾತಾಡ್ಸೋಣ, ಹೇಗೆ ಅವ್ರು ಮಾತಾಡ್ತಾರೆ ನೋಡ. ಯಾಕಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಜಾಸ್ತಿ, ಯಾಕಂದ್ರೆ ತುಂಬಾ ಚಿಕ್ಕವರು, ಫಸ್ಟ್ ಟೈಮ್ ನೋಡ್ತಿರೋದು ಕೂಡ ನನ್ನನ್ನ. ಕೇಳೋಣ ಹೇಗೆ ಅನ್ಸುತ್ತೆ ಅವ್ರಿಗೆ ಡ್ಯಾನ್ಸ್ ಏನು ಎತ್ತ ಅಂತ. ಕಂಪ್ಲೀಟ್ ವಿಡಿಯೋ ಇವತ್ತು ಬಂದು ಡ್ಯಾನ್ಸ್ ಡೇ ಇರತ್ತೆ ಅಂತ ಹೇಳ್ಬೋದು. ಸೊ ಎಂಜಾಯ್ ಮಾಡಿ ನೀವೆಲ್ಲರೂ. ಓಕೆ, ಹೋಗೋಣ. ಡ್ಯಾನ್ಸ್ ಮಾಡೋದಕ್ಕೂ ಮುಂಚೆ ವಾರ್ಮ್ ಅಪ್ಸ್ ನ ಮಾಡ್ತಾರೆ ನಮ್ಮ ಪುಟಾಣಿಗಳು, ಬನ್ನಿ ನೋಡೋಣ. 5, 6, 7, 8, 1, 2, 3, 4, 5, 6, 7, 8. Get up. Jump. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. Run your place. Ready. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9. ಪ್ರತಿಯೊಂದು ಫಿಸಿಕಲ್ ಆಕ್ಟಿವಿಟೀಸ್ ಗೆ ವಾರ್ಮ್ ಅಪ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ವಾರ್ಮ್ ಅಪ್ ಎಲ್ಲ So, ಮುಗಿತು. YouTube ಅದಾದ್ಮೇಲೆ ನೋಡಲ್ಲ. ನನ್ನ ಮಕ್ಕಳಿಗೆ ಯಾರೆಲ್ಲ ಯೂಟ್ಯೂಬ್ ನೋಡ್ತೀರಾ ಅಂತ ಹಾಗೆ ಅವ್ರೊಟ್ಟಿಗೆ YouTube ಯಾರು ನೋಡಲ್ಲ. ಟ್ರೈ ಮಾಡ್ತಿದ್ದೆ. ಎಲ್ಲ ನೋಡಿ ನೋಡ್ತೀರಾ? ಹೇಗಿದೆ ಅಂತ. 2 step back. ವೆರಿ ಗುಡ್, ಏನ್ ತಪ್ಪಿಲ್ಲ, ಎಲ್ಲ ನೋಡ್ತೀರಾ ಯೂಟ್ಯೂಬ್? ವೆರಿ ಗುಡ್. 2 step back. ಸೊ ಯೂಟ್ಯೂಬ್ 2 ಅಲ್ಲಿ step back. ಯಾರ್ಯಾರು ಏನೇನ್ ನೋಡ್ತೀರಾ? ಕಾರ್ಟೂನ್ಸ್, ರೀಲ್ಸ್. ವಾರ್ಮ್ ಅಪ್ ಆದ್ಮೇಲೆ ಮಕ್ಕಳೆಲ್ಲ ಯೂಟ್ಯೂಬ್ ಅಲ್ಲಿ ಏನೇನೆಲ್ಲ ನೋಡ್ತಾರೆ ಅಂತ ಮುಂದೆ ಹೇಳ್ತಾರೆ. ಕೀಪ್ ವಾಚಿಂಗ್. 3, 4, 5, 6, 7, 8. 1, 2, 3, 4, 5, 6, 7, 8. Done. Ready. 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. Next. Ready. 5, 6, 7, 8. Open your legs. Go front. ಅಯ್ಯೋ, ಮುಂದೆ ಬಾ, ಇನ್ನ ಮುಂದೆ ಬಾ. Go front. Ready. 6, 7, 8. 1, 2, 6, 7, 8. Close your legs. Hands up.
bend down. ಪೆಪ್ಪಾ ಪಿಗ್ ನೋಡ್ತೀಯಾ? ಅದಾದ್ಮೇಲೆ ಬರೀ ಪೆಪ್ಪರ್ ಬೇರೆ ಪೆಪ್ಪಾ ಪಿಗ್ ನೋಡ್ತೀಯಾ, ಇನ್ನೇನು ನೋಡಲ್ಲ. ಓಕೆ, ಹಂಗ ನೀನು ಯೂಟ್ಯೂಬ್ ಕಿಡ್ಸ್ ನೋಡ್ತೀಯಾ, ಕರೆಕ್ಟ್? ಹಾ. ಓಕೆ, ಸೊ ನಿನ್ ಹೆಸರು ಹೇಳ್ಬಿಡು ಹಾಗೆ. ಸಂಯುಕ್ತ ಸಂಯುಕ್ತ. ನಿನ್ ಹೆಸರು? ಧೃತಿ. ಏನ್ ನೋಡ್ತೀಯಾ? ಯೂಟ್ಯೂಬ್ ನೋಡ್ತೀಯಾ? ರೀಲ್ಸ್ ಯೂಟ್ಯೂಬ್ ರೀಲ್ಸ್ ನೋಡ್ತೀಯಾ? ಏನೇನ್ ರೀಲ್ಸ್ ಅಲ್ಲಿ ಏನೇನ್ ನೋಡ್ತೀಯಾ? ಏನೇನ್ ಬರುತ್ತೆ ಎಲ್ಲ ನೋಡ್ತೀಯಾ? ಜಾಸ್ತಿ ಡ್ಯಾನ್ಸ್ ನೋಡ್ತೀಯಾ? ಹೌದಾ? ಓಕೆ. She doesn't know Kannada. Okay. So what all you see in the YouTube channel? The reels related to dance? Or yes? Okay. ನಿನ್ ಹೆಸರೇನ್ಮಾ? ಹೆಲೋ, ನಿನ್ ಹೆಸರು? ದಿಯಾ ದಿಯಾ. ನೀನ್ ನೋಡ್ತೀಯ ಯೂಟ್ಯೂಬ್? ಹಾ. ಏನ್ ನೋಡ್ತೀಯ ಯೂಟ್ಯೂಬ್ ಅಲ್ಲಿ? ಡೋರಾ ವಿನ್ಪೈನವ ಹೌದಾ? ಟಿವಿಲ್ ಬರಲ್ವಾ ಅದು? ಹಾ. ಟಿವಿಲ್ ಬರಲ್ವಾ ಅದು ನೀನ್ ನೋಡೋದು? ಬರುತ್ತೆ. ಮತ್ತೆ ಫೋನಲ್ಲಿ ನೋಡ್ತೀಯಾ? ಹಾ. ಫೋನಲ್ಲಿ ಯೂಟ್ಯೂಬ್ ನೋಡ್ತೀಯಾ? ಟಿವಿಲ್ ಯೂಟ್ಯೂಬ್ ನೋಡ್ತೀಯಾ? ಟಿವಿ ಯೂಟ್ಯೂಬ್ ನೋಡ್ತೀಯಾ? ಓಕೆ ಮಾ, ಸರಿ. ನೆಕ್ಸ್ಟ್. ಹಾಯ್, ಇಷ್ಟು ಸೈಲೆಂಟ್ ಆಗಿ ಕುತ್ಕೋಬಿಟ್ಟಿದೆ. ಏನೇನ್ ಹೆಸರು? ದಕ್ಷಿತಾ ರಕ್ಷಿತಾ. ಯೂಟ್ಯೂಬ್ ನೋಡ್ತೀಯಾ? ಸೊ ಹೇಳಿ, ಯಾರೇ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀರಾ ಅಂತ. ನಿನ್ ಹೆಸರು ಹೇಳು. ಫಲಕ್. ವಾಟ್ಸ್ ಯುವರ್ ನೇಮ್ ಮೀನಿಂಗ್? ಐ ಡೋಂಟ್ ಯು ಡೋಂಟ್ ನೋ, ಇಟ್ಸ್ ನೋ ಪ್ರಾಬ್ಲಮ್. ಸೊ ಯೂಟ್ಯೂಬ್ ಅಲ್ಲಿ ನೀನೇನ್ ನೋಡ್ತೀಯಾ? ಸ್ಟಡಿ ಲೆಕ್ಚರ್ಸ್ ಹೌದಾ? ಸುಳ್ಳ ನಿಜನಾ? ಯಾಕೆ ನಗ್ತಾ ಇದ್ಯಾ? ಇಟ್ ಇಸ್ ಗುಡ್ ಒನ್ ಅಲ್ವಾ? ಓಕೆ, ಸ್ಟಡಿ ಲೆಕ್ಚರ್ಸ್ ಅಂದ್ರೆ ಯಾವ ತರ? ಬಯಾಲಜಿ ಸ್ಟಡಿ ಓಕೆ, ಇನ್ ಪ್ರಿಪರೇಷನ್ ಎಕ್ಸಾಮ್ಗೆ. ಅದ್ ಬಿಟ್ಟು ಫ್ರೀ ಟೈಮ್ ಅಲ್ಲಿ ಏನ್ ನೋಡ್ತೀಯಾ? ರೀಲ್ಸ್ ರೀಲ್ಸ್ ನೋಡ್ತೀಯಾ? ಯಾವ ನಿನ್ ಫೇವ್ರೆಟ್ ರೀಲ್? ಅಥ್ಲೆಟಿಕ್ಸ್. ವೆರಿ ಗುಡ್. ಓಕೆ, ಸೊ ಸಾಕಷ್ಟು ಜನ ಯೂಟ್ಯೂಬ್ ನೋಡ್ತೀರಾ. ಏನ್ ನೋಡ್ತೀರಾ ಕೇಳ್ದೆ. ನೀನ ಕೇಳ್ಬೇಕಾ? ನಿಜ ಕೇಳ್ಬೇಕಾ? ಬಾ ಹೆದೋಳು. ಇವತ್ತೆಲ್ಲ ಜಿಂಚಾಕಾಗ್ ಬಂದಿದ್ದಾಳೆ. ನಿನ್ ಹೆಸರು ಹೇಳಮ್ಮ. ತಜೀನ್ ಓಕೆ, ಸೊ ಯೂಟ್ಯೂಬ್ ನೋಡ್ತೀಯ ಅಲ್ವಾ? ಏನ್ ನೋಡ್ತೀಯ ಯೂಟ್ಯೂಬ್ ಅಲ್ಲಿ? ರೀಲ್ಸ್ ಅಲ್ಲಿ ಯಾವ್ದು ಇಷ್ಟ ನಿಂಗೆ? ಡ್ಯಾನ್ಸ್. ಮ್ಯೂಸಿಕ್ ಹಾಕಿ ಸ್ಟೆಪ್ಸ್ ಮಾಡಿಸೋದಕ್ಕೂ ಮುಂಚೆ ಮಕ್ಕಳಿಗೆಲ್ಲ 1 2 3 4 ಅಂತ ನಂಬರ್ಸ್ ಮುಖಾಂತರ ಸ್ಟೆಪ್ಸ್ ನ ಪ್ರಾಕ್ಟೀಸ್ ಮಾಡಿಸಿ ಅದಾದ್ಮೇಲೆ ಮ್ಯೂಸಿಕ್ ಹಾಕಿ ಒಟ್ಟಿಗೆ ಡ್ಯಾನ್ಸ್ ನ ಮಾಡಿಸ್ತಾರೆ. 1 2 3 4 5 6 7 8. Next, ready? 5 6 7 8. 1 2 3 4 5 6 7 8. 1 2 3 4 5 6 7 8. Okay. Next, ready? 5 6 7 8. Next step. Ready? 1 2 3 4 5 6 7 8. Next step. Ready? 3 4 5 6 7 8. 1 2 3 4 5 6 7 8. Next, ready? Again. Ready? 5 6 7 8. 1 2 3 4 5 6 7 8. 1 2 3 4. Ready? Shall we do it in the song? Louder. ಓಕೆ, ನಾವೆಲ್ಲ ವೇಟ್ ಮಾಡ್ತಾ ಇದ್ದಿದ್ದು ಇದೇ ಸಾಂಗ್ಸಿಗೆ ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ನೋಡೋದು ಅಂತ. ಸೊ ಸಾಂಗ್ನ ಹಾಕೋಕ್ಕಾಗಲ್ಲ ಫ್ರೆಂಡ್ಸು, ಸಾರಿ, ಯಾಕಂದರೆ ಕಾಪಿ ರೈಟ್ ಬರುತ್ತೆ. ಬಟ್ ಹಾಗೆ ಎಂಜಾಯ್ ಮಾಡ್ತೀನಿ ಅಂತ ಭಾವಿಸ್ತೀನಿ. ನಾನು ರೀಲ್ಸಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಯಾವ ಸಾಂಗಿಗೆ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ಅಂತ. ಕೀಪ್ ವಾಚಿಂಗ್, ಎಂಜಾಯ್ ಮಾಡ್ತೀರಾ. ಕಂಪ್ಲೀಟ್ ಈ ವ್ಲಾಗ್ ಫುಲ್ ಡ್ಯಾನ್ಸ್ ಇರುತ್ತೆ. ಚಿಕ್ಕ ಪುಟಾಣಿ ಮಕ್ಕಳು ಹೇಗೆಲ್ಲ ಮಾತಾಡೋರಲ್ವಾ, ಸೊ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರಲ್ವ, ತುಂಬಾ ಒಂಚೂರು ಫಿಯರ್ ಇಲ್ದಂಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ನೀವು ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ನಾನಿಲ್ಲಿ ಇವತ್ತಿನ ವ್ಲಾಗಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರ್ಧಾ ಡ್ಯಾನ್ಸ್ ಕಂಪ್ನಿ, ಈ ಡ್ಯಾನ್ಸ್ ಗ್ರೂಪು ನನಗೇನಿಗೆ ತುಂಬ ಸ್ಪೆಷಲ್ ಇಷ್ಟ ಅಂತ ಅಂದರೆ, ಎವ್ರಿ ಡೇ ನಾನು ನನ್ನ ಮಗನ ಜಿಮ್ನಾಸ್ಟಿಕ್ಸ್ ಬಿಡೋದಕ್ಕೆ ಹೋಗ್ತೀನಲ್ಲ, ಹಾಗೆ ನಾನು ಅಲ್ಲಿ ಆ ಮಕ್ಕಳೆಲ್ಲ ಹೋಗಿ ನೋಡ್ತಿರ್ತೀನಿ, ಎಂಜಾಯ್ ಮಾಡ್ತಿರ್ತೀನಿ, ಮಾತಾಡ್ಸ್ತಿರ್ತೀನಿ. ಸೊ ಸಾಕಷ್ಟು ಜನ ಬರೀ ಸಮ್ಮರ್ ಕ್ಯಾಂಪಿಗೆ ಬಂದಿರೋರಲ್ಲ, ಅದಕ್ಕೂ ಮುಂಚೆ ಎವ್ರಿ ಡೇ ಅಂದರೆ ವೀಕ್ಲಿ 3 ಕ್ಲಾಸಸ್ ತೊಗೊಂಡು ಬರೋ ಮಕ್ಕಳು ಕೂಡ ಇದ್ದಾರೆ.
ಪ್ಲಸ್ ಇವಾಗ ತುಂಬ ಜನ ಕಾಣಿಸ್ತಿರೋ ಸಮ್ಮರ್ ಕ್ಯಾಂಪಿಗೆ ಜಾಯ್ನ್ ಆಗಿರೋ ಅಂಥ ಮಕ್ಕಳು ಅಂದರೆ ಸಮ್ಮರ್ ಹಾಲಿಡೇಸ್ಗೆ ಜಾಯ್ನ್ ಆಗಿರೋ ಮಕ್ಕಳು ಇವರೆಲ್ಲರೂ ಸಂಜೆ ಬ್ಯಾಚು. ಮಾರ್ನಿಂಗು ಕೂಡ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ, ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಗೇಟ್ ಒಳಗಡೆನೆ ನಡೆಯುತ್ತೆ. ಬಿಸಿಲು ಅದಕ್ಕೋಸ್ಕರ ಪರ್ಟಿಕ್ಯುಲರ್ ರೂಮ್ ಇಟ್ಬಿಟ್ಟು ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಬರೀ ಡ್ಯಾನ್ಸ್ ಕ್ಲಾಸ್ ಎಲ್ಲ ಸಾಕಷ್ಟು ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಹೇಳ್ಕೊಡ್ತಾರೆ. ಡ್ರಾಮಾ ಆಗಿರಬಹುದು ಅಥವಾ ಸಾಕಷ್ಟು ಇದೆ, ಮ್ಯೂಸಿಕ್ ಎಲ್ಲನೂ. ಬಟ್ ಡ್ಯಾನ್ಸ್ ಮಾತ್ರ ಇಲ್ಲಿ ಸಖತ್ತಾಗಿರುತ್ತೆ. ಅದಾದಮೇಲೆ ಸಮ್ಮರ್ ಕ್ಯಾಂಪ್ ಆ್ಯನ್ಯುವಲ್ ಡೇ ಅಂತಲೂ ಕೂಡ ಮಾಡ್ತಾರೆ. ವಾವ್ ಅಂತ ಹೇಳ್ಬೋದು. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಟೇಜ್ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸು ಎಲ್ಲ ಸೂಪರ್ ಆಗಿರುತ್ತೆ. ಯಾಕಂತಂದರೆ ಲಾಸ್ಟ್ ಇಯರ್ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಈ ಸತಿನೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ನೋಡ್ತಿದ್ದೀರಲ್ಲ ಎಲ್ಲ ಮಕ್ಕಳು ಇಲ್ಲೆಲ್ಲ ರೆಡಿ ಆಗ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ ನೋಡಿ, ನೀವು ಒಂದು ಸ್ಟೆಪ್ ಆದ್ಮೇಲೆ ಅವನ್ನ ಕರ್ಕೊ ಬನ್ನಿ ಅಷ್ಟೇ, ಆ ಥರನೂ ಆಗುತ್ತೆ. Stand there only. Got it? Ready? You stay. You three. ನೋಡಿದ್ರಲ್ಲ ಏನಕ್ಕೆಲ್ಲ ನಾವು ಮಕ್ಕಳನ್ನ ನಿಲ್ಲಿಸ್ತಾ ಇದ್ದಿದ್ದು, ಪರ್ಸ್ ಎಲ್ಲ ಹೇಳ್ಕೊಡ್ತಿದ್ವಿ, ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಿದ್ವಿ. ಏನಕ್ಕೆ ಅಂತಂದ್ರೆ ಒಂದು ಸ್ಮಾಲ್ ಶಾರ್ಟ್ ರೀಲ್ಸ್ ಕೂಡ ಮಾಡ್ತಿದ್ವಿ ಮಕ್ಕಳೊಟ್ಟಿಗೆ. ಸೊ ಅವರಂತೂ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದಾರೆ. ಮ್ಯೂಸಿಕ್ಸ್ ಹಾಕಕ್ ಮುಂಚೆನೆ ಕುಣಿತಾ ಇದ್ರು. ನಾವು ವೇಟ್ ಮ್ಯೂಸಿಕ್ ಆನ್ ಮಾಡ್ಬೇಕಂತ ಹೇಳ್ತಿದ್ವಿ. ವರ್ಧಾ ಕಂಪನಿ ಅಂತ ಹೇಳಿದ್ರೆ ವರ್ಧಾ ಮಾಸ್ಟರ್ ಕಲರ್ಸ್ ಕನ್ನಡದಲ್ಲೆಲ್ಲ ಟ್ರೈನ್ ಮಾಡ್ತಿರ್ತಾರೆ, ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಿರ್ತಾರೆ. ಅದೇ ಮಾಸ್ಟರ್ದು ಇದು ಡ್ಯಾನ್ಸ್ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ, ಮುಂದೆ ಎಲ್ಲ ಎಂಜಾಯ್ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಎಲ್ಲ ಎದ್ ಬನ್ನಿ. ಹಾ, ಆಮೇಲೆ ಇದೆ. ಸೊ ಇಲ್ಲಿ ಸರಿನಾ, ಇಲ್ಲಿ ನಿಲ್ಸ್ಬಿಡ್ಲಾ? ಇಲ್ಲ. ಓಕೆ, ಸೊ ನೀವು ಡ್ಯಾನ್ಸ್ ಕ್ಲಾಸಿಗೆ ಬರ್ತಿದ್ದೀರಾ ಅಲ್ವಾ ಎಲ್ಲಾರುನು? ಸೊ ಡ್ಯಾನ್ಸ್ ಕ್ಲಾಸ್ ಹೆಸರು ಗೊತ್ತಾ? ಏನು? ಕಂಪ್ನಿಗೆ ಬರ್ತೀರಾ ನೀವು? ಓಕೆ, ಫೈನ್. ನಮ್ಗೀಗ ಏಜ್ ಹೇಳ್ಬೇಕು ಒಬ್ರೊಬ್ರೆ. ಓಕೆನಾ? ನಿನ್ ಏಜ್ ಎಷ್ಟು? 7. ನೀನು? 85. ನೀನ್ 8 years ಏನೇ? 3 years old. ಓಕೆ, ನೋಡಿ 8 years ಫೀಲ್ ಅವಳಿಗೆ. ನೀನು 5? ಓಕೆ, ನೀನು 6 years. ನೀನು 4 years. ಓಕೆ, ನೀನ್ ಎಷ್ಟು ಏಜ್ ಅಮ್ಮ? 5. 9 years. ನೀನು 11. ನಿಂದೆಷ್ಟು ಏಜ್ ಅಪ್ಪ? 9. 11. 12. She is the eldest one in this class and she is the youngest one in this class. ಅಲ್ವಾ? ಸೊ ಟಕ ನಿಮ್ ಹೆಸರು ಹೇಳ್ಕೊಂಡು ಹೋಗ್ಬೇಕು. ಓಕೆನಾ? ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? 12 ಇಂದ ಸ್ಟಾರ್ಟ್ ಮಾಡ್ಲಾ? ಹೇಳಿ ಹೆಸರು. Palak. ಓಕೆ, ನೆಕ್ಸ್ಟ್. Myself Akshaya. ಓಕೆ. Sheshan. ಓಕೆ. ಓಕೆ. Tazim. ಓಕೆ. Ayman. ಓಕೆ. Samyukta. ಓಕೆ. Driti. ಈ ಕಡೆ Driti. ಓಕೆ. Dia. ಓಕೆ. Terhin Fatima. ಓಕೆ. Dakshita. ಎಷ್ಟು ಒಬ್ರೊಬ್ರ ಹೆಸರು ಡಿಫ್ರೆಂಟ್ ಆಗಿದೆ ಅಲ್ಲ, ಯಾವ್ದು ರಿಪೀಟ್ ಹೆಸರು ಬಂದಿಲ್ಲ. ಕರೆಕ್ಟ್ ಅಲ್ವಾ? ನಾನು ಇವತ್ತು ಕೆಲವು ಹೆಸರು ಫಸ್ಟ್ ಟೈಮ್ ಕೇಳ್ತಿರೋದು. ಥ್ಯಾಂಕ್ ಯು ಕೇಳಿಸಿದ್ದಕ್ಕೆ. ಓಕೆ, ನನಗೀಗ ಒಪಿನಿಯನ್ ಬೇಕು. ಡ್ಯಾನ್ಸ್ ಕ್ಲಾಸ್ ಏನಕ್ಕೆ ಜಾಯ್ನ್ ಆಗಿರೋದು ಅಂತ ಯಾರು ಹೇಳ್ಬೋದು. ಎಲ್ಲಾರು ಹೇಳ್ಬೇಕಂತ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಹೇಳ್ಬೋದು. ಏನಕ್ಕೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿರೋದು? ಹೇಳ್ಮಾ ಸಂಯುಕ್ತ. Because I like dance class. ಬಿಕಾಸ್ ಯು ಲೈಕ್ ಡ್ಯಾನ್ಸ್ ಕ್ಲಾಸ್ ಅಲ್ವಾ? ಸೊ ಸಮ್ಮರ್ ಹಾಲಿಡೇಸ್ ಅಂತ ಜಾಯ್ನ್ ಆಗಿರೋದಲ್ಲ, ನೀನ್ ಬರ್ತಾ ಇರ್ತೀಯಾ? ಹೌದಾ? ಓಕೆ, ಯಾವ ನಿಮ್ ಫೇವ್ರೆಟ್ ಸಾಂಗ್? ಡ್ಯಾನ್ಸ್ ಮಾಡ್ಬೇಕು, ಅದು ಹಾಕಿ ಕುಣಿಬೇಕು. Shaky shaky. ಶೇಕಿ ಶೇಕಾ? ಒಂದ್ ಹಾಡು, ಒಂದ್ ಲೈನ್ ಹಾಡು. Shaky. ಒಂದ್ ಲೈನ್ ಹಾಡು. ಇಕ್ ನಂಬರ್ ಅದಾ? ಓಕೆ, ಸೊ ಇವಾಗ ಆ ಸಾಂಗ್ ಹಾಕ್ರೆ ನೀನ್ ಕುಂದಾಡ್ಬೇಕನ್ಸುತ್ತಾ? ಹೌದಾ? ಓಕೆ, ಹಾಕ್ ತೋರ್ಸ್ ನೋಡ್ದಣ. ಹಾಕ್ತಾ ಕುಡಿಬೇಕು. ಓಕೆ, ನೆಕ್ಸ್ಟ್ ಯಾಕೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿರೋದು? For entertainment and I love to dance. ಓಕೆ, ಡ್ಯಾನ್ಸ್ ಎಂಟರ್ಟೈನ್ಮೆಂಟ್. ಬೇರೆಯವ್ರಾದ್ರೆ ಎಂಟರ್ಟೈನ್ಮೆಂಟ್, ನೀನ್ ಆಡೋದು ಎಂಟರ್ಟೈನ್ಮೆಂಟ್ ಬೇರೆಯವ್ರಿಗೆ. ಕರೆಕ್ಟಾ? ಓಕೆ, ಹೇಳಮ್ಮ. I like dance and I like to learn dance. ಓಕೆ, ನಿನ್ಗೆ ಡ್ಯಾನ್ಸ್ ಇಷ್ಟ, ಸೊ ಯು ಲೈಕ್ ಟು ಪರ್ಫಾರ್ಮ್ ಆಲ್ಸೋ. ಕರೆಕ್ಟ್ ಅಲ್ವಾ? ಓಕೆ, ಸೊ ನಿನ್ ಫೇವ್ರೆಟ್ ಸಾಂಗ್ ಯಾವ್ದು? Darshan. ಯಾವ್ದು ಒಂದ್ ಸಾಂಗ್ ಹೇಳು. ಯಾವ್ದಾದ್ರು ಒಂದ್ ಸಾಂಗಾ? ಓಕೆ. ಪಲಕ್ ಯಾವ ಫೇವ್ರೆಟ್ ಸಾಂಗ್? Hindi or English? Anything which you like. I like all songs. You like all songs, but I want one song. Yes. Okay, remember and tell me. Next. Any dance class join ಆಗಿರೋದು? I'm interested in dance and I want to become a dancer. You want to become a dancer? Wow, like Nitya ma'am? Yeah. Hey, don't tell lie. Yes. Okay, good. Neenu? I like dance and I should become dance. Why you like dance? Tell me. Because my mother likes for that. Oh, ಅಮ್ಮನ್ ಮಗ ಇವನು. ಅಮ್ಮಂಗೆ ಏನ್ ಇಷ್ಟ ಅವ್ನು ಮಾಡ್ತಾನೆ. ಓಕೆ, ನಿಂಗೆ ಇಷ್ಟ ಅಲ್ಲ ಅನ್ನೋ ಬರ್ತಿದ್ಯಾ? ಇಲ್ಲ, ಅಮ್ಮಂಗೆ ಇಷ್ಟ ಅದಕ್ಕೆ ನಂಗೂ ಇಷ್ಟ ಅಂತ. ವೆರಿ ಗುಡ್. ಹೇಗ್ ಮಾಡ್ತಾನೆ ಅವ್ನು ಡ್ಯಾನ್ಸ್? ಅವನು ಚೆನ್ನಾಗಿ ಮಾಡ್ತಾನೆ. ನೋಡೋಣ ನೆಕ್ಸ್ಟ್. ಓಕೆ, ಮತ್ತೆ ಯಾರ್ಯಾರು ಏನಕ್ಕೆ ಡ್ಯಾನ್ಸಿಗೆ ಬಂದಿರೋ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿರೋದು ಅಂತ? ಓಕೆ, ಟೆಲ್. I want to become a choreographer. You want to become a choreographer? Wow, I can see the dressing sense, the presentable, how you present here. Hello.
ಓಕೆ ಹಾ ಕೊರಿಯೋಗ್ರಾಫ್ ಮಾಡ್ಬೇಕು ಅಂತ ನಿನ್ಗೆ ಇಷ್ಟ ಅಲ್ವಾ? ಓಕೆ, ವಿಚ್ ಇಸ್ ಅ ಫೇವ್ರೆಟ್ ಸಾಂಗ್? Saki Saki. ಸಾಕಿ Saki Saki. ನೆಕ್ಸ್ಟ್ ಟೈಮ್ ಹಾಡ್ತಾರೆ ಅಲ್ವಾ? ಹಾ ಓಕೆ ಫೈನ್. ಯಾಕೆ ಇದೆ ಡ್ಯಾನ್ಸ್ ಕ್ಲಾಸ್? ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು ಇಲ್ಲಿ ವರ್ಧಾ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ? ಹೇಗ್ ಗೊತ್ತಾಯ್ತು? ಅಮ್ಮ ಹೇಳಿದ್ರು. ಅಮ್ಮಂಗೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ. ಹೌದಾ? ಓಕೆ, ಸೊ ಇನ್ಯಾರಿಗೆ ಹೇಗ್ ಗೊತ್ತಾಯ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ? ಹೇಳಮ್ಮ. Don't do like that. Leave her. ಹಾ ಓಕೆ, ನೀವೆಲ್ಲ ಇಲ್ಲ ನಿಯರೆಸ್ಟ್ ಇರೋದಾ ಮನೆ? ಜಯನಗರಲ್ಲೇ ಇರೋದಾ ಎಲ್ಲಾರು ಮನೇನು? ಓಕೆ ಸೂಪರ್. ಸೊ ಇವಾಗೆಲ್ಲ ಹಾಲಿಡೇಸ್. ಓಕೆ, ಸೊ ನನಗೆ ಒಂದು ಫೀಡ್ಬ್ಯಾಕ್ ಬೇಕು. ಈ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೇಗೆ ಕಲಿಸ್ಕೊಡ್ತಾರೆ? ಚೆನ್ನಾಗಿ ಅನ್ನೋದು ಬಿಟ್ಟು, ಸೂಪರ್ ಅನ್ನೋದು ಬಿಟ್ಟು, ಹೌ ಡು ಯು ಆಲ್ ಫೀಲ್ ಅದನ್ನ ನಂಗೆ ಹೇಳ್ಬೇಕು. ನೈಸು ಬಿಟ್ಬೇಕು ನಂಗೆ. ನೈಸ್, ಸೂಪರ್, ಚೆನ್ನಾಗಿದೆ ಅದೆಲ್ಲ ಬಿಟ್ಟು ಹೇಗ್ ಫೀಲ್ ಆಗತ್ತೆ, ದ ಇನ್ನರ್ ಫೀಲಿಂಗ್ಸ್ ನನಗ್ ಬೇಕು ಇನ್ ಯೋರ್ ಮದರ್ ಟಂಗ್. ಯಾಕಂದ್ರೆ ಅದರಲ್ಲೇ ಫೀಲ್ ಮಾಡಕ್ಕಾಗೋದು ನಾವು ಅಲ್ವಾ? ಹಾ, ಯಾರು ಹೇಳ್ತೀರಾ ಹೇಗ್ ಅನ್ಸತ್ತೆ ಡ್ಯಾನ್ಸ್ ಮಾಡಿದ್ರೆ? ಹೇಗ್ ಅನ್ಸತ್ತೆ ಟೀಚರ್ ಜೊತೆ ಡ್ಯಾನ್ಸ್ ಮಾಡೋದು? ಹೇಗ್ ಫೀಲ್ ಆಗತ್ತೆ ಇಲ್ಲಿ ಡ್ಯಾನ್ಸ್ ಮಾಡೋದಿಕ್ಕೆ ನಿಮ್ಗೆಲ್ಲರಿಗೂ? ಐಸ್ ಕ್ರೀಮ್ ತಿಂದ್ರೆ ಏನ್ ಅನ್ಸತ್ತಪ್ಪ? ಮತ್ತೆ ಮತ್ತೆ ತಿನ್ಬೇಕು ಅನ್ಸತ್ತಲ್ವಾ? ಹಂಗೆ ಡ್ಯಾನ್ಸ್ ಕ್ಲಾಸ್ ಬಂದ್ರೆ ಏನ್ ಅನ್ಸತ್ತೆ? ಬರ್ಬೇಕನ್ಸತ್ತಾ? ಬೇಡ, ಇಲ್ಲೇ ಇದ್ಬಿಡೋಣ. ಓಕೆ, ಸೊ ಇಲ್ಲಿವರೆಗೂ ಯಾವ ಡ್ಯಾನ್ಸ್ ಕಲ್ತಿದ್ದೀರಾ? Cotton candy. Huh? Cotton candy. ಕಾಟನ್ ಕ್ಯಾಂಡಿ. ಓಕೆ, ಚಿಟ್ಟಿಯ ಕಲೈ. ಆಮೇಲೆ Coca-Cola. ಕೋಕಾ ಕೋಲಾ. ಆಮೇಲೆ ಓಕೆ, ಇಷ್ಟರಲ್ಲಿ ಯಾವ್ದು ತುಂಬಾ ಇಷ್ಟ? ಶೇಕಿ ಶೇಕಿ ಬಿಟ್ಟು ಅಲ್ಲಿ ಬರಲ್ಲ. ಓಕೆ, ಸೊ ಮುಗಿಸ್ತಾ ಇದೀವಿ ಈ ವ್ಲಾಗ್ ನ. ಇನ್ ಬರೀ ಡ್ಯಾನ್ಸ್ ನೋಡೋದಷ್ಟೇ, ಸರಿನಾ? ಸೊ ಎಲ್ಲರೂ ಏನ್ ಹೇಳ್ಬೇಕು ಇವಾಗ? ಥ್ಯಾಂಕ್ ಯು ಹೇಳ್ಬೇಕಾ? ಓಕೆ, ಎಲ್ಲಾರು ರಿಪೀಟ್ ಮಾಡ್ತೀರಾ ನಾ ಹೇಳದ್ನ? ಏನಮ್ಮ ಇಲ್ಲಿ ನೋಡ್ಬೇಕು ಇವಾಗ. 1 minute ತಗೊಂತೀನಿ, ರಿಪೀಟ್ ಮಾಡ್ಬೇಕು ಹೇಳಿದ್ನ. ಓಕೆನಾ? ಸೊ ಹೆಲೋ ಎಲ್ಲರಿಗೂ. ಪ್ಲೀಸ್ ಡೂ ಲೈಕ್, share and subscribe to Deeparaya YouTube channel. Bell icon ಹೊಡಿರಿ. ನಾವೆಲ್ಲರೂ ಬರ್ತೀವಿ ಈ ಚಾನಲ್ ಅಲ್ಲಿ. ಡ್ಯಾನ್ಸ್ ಮಾಡಿ ಮಚ್ಚಾ ಮಸ್ತಿ ಮಾಡೋದನ್ನ ನೀವು ಕೂಡ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಮಜಾ ಮಸ್ತಿ ಮಾಡೋದನ್ನ ನೀವೆಲ್ಲರೂ ಕೂಡ ನೋಡಿ ಮಜಾ ಮಾಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಹೇಗೆಲ್ಲ ಲವ್ ಯು ಹೇಳ್ತಾರೆ ಹೇಳಿ ನೋಡ. 3, 2, 1. ನೋಡೋದಲ್ಲ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡೋ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಐ ಟು ಲವ್ ಯು ಆಲ್. ಯಾರೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ, ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಕಾಂಪೌಂಡ್ ಅಲ್ಲೇ ಇರುವಂತ ವರ್ಧಾ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ ಮಜಾ ಮಸ್ತಿ ಮಾಡಿ. ಹೌದಾ? ಎಲ್ಲರೂ ಬಂದು ಜಾಯ್ನ್ ಆಗಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಪುಟಾಣಿ ಮಕ್ಕಳು. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಕೂಡ ಎಂಜಾಯ್ ಮಾಡಿದ್ರೆ ಡ್ಯಾನ್ಸು, ಮಕ್ಕಳು ಮಾತುಕತೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯಸ್ ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್ ಗೈಸ್.